ನಮಸ್ಕಾರ ಯಾತ್ರಿಕರೇ, ನಾವೀಗ ಚಾರ್ಧಾಮ್ ಯಾತ್ರೆಯಲ್ಲಿ ನಮ್ಮ ಎಲ್ಲ ಹೇಮಾದ್ರಿ ಯಾತ್ರಿಕರಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ, ಭಾಳ ಸಂತೋಷವಾಗಿ ಎಲ್ಲರೂ ಕೂಡ ನಗನಗುತ್ತಾ ಈ ಒಂದು ಯಾತ್ರೆಯನ್ನು ಭಾಳ ಅದ್ಭುತವಾಗಿ ಮುಗಿಸಿರುವಂಥದ್ದಿದ್ದಾರೆ. ಈ ಯಾತ್ರೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮೊದಲಿಗೆ ಗೊಂದಲ ಇತ್ತು. ಜೂನ್ ತಿಂಗಳಲ್ಲಿ ಹೋಗ್ತಾ ಇದ್ದೀವಿ, ನಾವು ಯಾವ ರೀತಿ ವಾತಾವರಣ ಇರುತ್ತೆ ಅಂತೇಳ್ಬಿಟ್ಟು ಪ್ರತಿಯೊಬ್ಬರು ಕೇಳ್ತಾ ಇದ್ರು. ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಮಾಡ್ಕೊಂಬಂದರು ಅಂತಂದರೆ ಆ ಭಗವಂತ, ಆ ಬೋಲೆ ಶಂಕರ, ಆ ಕೇದಾರನಾಥನ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮ ಯಾತ್ರಿಕರ ಮೇಲೆ ಇತ್ತು ಅಂತ ಅನಿಸುತ್ತೆ. ಗಂಗೋತ್ರಿಲಿ 15 ನಿಮಿಷಕ್ಕೆ ದರ್ಶನ ಮಾಡಿದ್ದಾರೆ, ಯಮುನೋತ್ರಿಲಿ 5 ನಿಮಿಷಕ್ಕೆ ದರ್ಶನ ಮಾಡಿದ್ದಾರೆ. ಇನ್ನು ಕೇದಾರನಾಥಲ್ಲಂತೂ ಕೇಳಂಗಿಲ್ಲ. ಮಧ್ಯರಾತ್ರಿ 12 ಗಂಟೆಗೆ ಸಮಯಕ್ಕೆ ಸರಿಯಾಗಿ ರುದ್ರಾಭಿಷೇಕ, ಪೂಜೆ, ಎಲ್ಲರೂ ಕೂಡ ಅವರವರು ಸ್ವತಃ ಹಾಗೆ ಯಾತ್ರಿಕರೇ ಅವರ ಕೈಯಿಂದನೇ ಗಂಗಾಜಲವನ್ನು ತಂದು ಕೇದಾರನಾಥನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿರುವಂಥ ಇತಿಹಾಸಗಳು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸಾಕಷ್ಟು ಜನ ಆ ದೇವಸ್ಥಾನದ ಮುಂಭಾಗದಲ್ಲಿ ಹೋದ ಮೇಲೆ ಎಷ್ಟೋ ಜನ ಕಣ್ಣಲ್ಲಿ ನೀರು ಹಾಕಿರುವಂಥದ್ದು ನಾನು ನೋಡಿದ್ದೀನಿ. ಯಾಕಂದರೆ ರೀಲ್ಸಲ್ಲಿ ನೋಡ್ತಾ ಇದ್ವಿ, ಫೋಟೋದಲ್ಲಿ ನೋಡ್ತಾ ಇದ್ವಿ, ಆಮೇಲೆ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ನಾವು ಕೇದಾರನಾಥನ ದೇವಾಲಯ ನೋಡ್ತಾ ಇದ್ದೀವಿ. ನಾವು ಇವತ್ತು ಕಣ್ಣಾರ ನಮ್ಮ ದೇವಾಲಯವನ್ನು ನೋಡ್ತಾ ಇದ್ದೀವಲ್ಲ, ಜ್ಯೋತಿರ್ಲಿಂಗದಲ್ಲಿ 11ನೇ ಜ್ಯೋತಿರ್ಲಿಂಗವನ್ನು ನೋಡ್ತಾ ಇದ್ದೀವಲ್ಲ ಅಂತೇಳ್ಬಿಟ್ಟು ಸಂತೋಷವಾಗಿ ಕಣ್ಣಲ್ಲಿ ನೀರು ಹಾಕಿರುವಂಥದ್ದು ಕೂಡ ನಾನು ನೋಡಿರುವಂಥದ್ದು. ಈ ನಮ್ಮ ಯಾತ್ರಿಕರು ಎಷ್ಟು ಸುಂದರವಾಗಿ 55 ಜನ ಹೊಂದ್ಕೊಂಡಿದ್ರು ಅಂತಂದರೆ ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅದ್ಭುತವಾಗಿ ಹೊಂದ್ಕೊಂಡಿದ್ರು. ಸರ್, ಇಷ್ಟು ಬೇಗ ಯಾತ್ರೆ ಮುಗೀತು ಅಂತ ದೂರವಾಣಿ ಮುಖಾಂತರ ಹೇಳಿರುವಂಥವ್ರು ತುಂಬ ಜನ.